ದೇವಸ್ಥಾನಕ್ಕೆ ಹೋಗೋದು ಅಂದರೆ ಏನೋ ಒಂಥರ ಖುಷಿ, ನೆಮ್ಮದಿ, ಶಾಂತಿ ಸಿಗುತ್ತೆ ಅಲ್ವಾ? ಹೌದು. ನಾನು ಇವತ್ತು ಪ್ಲ್ಯಾನ್ ಮಾಡಿಕೊಂಡು ಸಂಡೇ ಭಾನುವಾರ ರಜೆ ಇದ್ದಿದ್ದರಿಂದ ನಾನು ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಮನೆ ದೇವರು ಕೂಡ ಹೌದು ಶ್ರೀ ಸವದತ್ತಿ ಯಲ್ಲಮ್ಮ, ರೇಣುಕಾ ಯಲ್ಲಮ್ಮ. ಆದ್ದರಿಂದ ನಾನು ಪ್ಲ್ಯಾನ್ ಮಾಡಿಕೊಂಡು ಸಂಡೇ ಹೋಗಿ ಬರೋಣ ಅಂತ, ದರ್ಶನಕ್ಕೆ ಹೋಗಿ ಬರೋಣ ಅಂತ ಹೇಳಿ ನಾನು ಪ್ಲ್ಯಾನ್ ಮಾಡಿಕೊಂಡೆ. ನಾನು ಬೆಳಗಾಮಿಂದ ಟುವರ್ಡ್ಸ್ ಸವದತ್ತಿ ಕಡೆ ಹೋಗ್ತಾ ಇದ್ದೀನಿ. ನಾವು ಬೈಲಹೊಂಗಲಿಂದನೂ ಹೋಗ್ಬೋದು, ಇಲ್ಲಾಂದರೆ ಮುನವಳ್ಳಿ ಯರಗಟ್ಟಿಯಿಂದನೂ ನಾನು ಹೋಗ್ತೀನಿ ಕೆಲವೊಂದು ಸಲ. ಈ ಬೈಲಹೊಂಗಲಿಂದ ರೋಡು ತುಂಬ ಕ್ಲಿಯರ್ ಆಗಿದೆ, ಎಲ್ಲೂ ನಿಮಗೆ ತೆಗ್ಗು ಗುಂಡಿ ಏನೂ ಕಾಣಿಸಲ್ಲ. ನೀವಿಲ್ಲಿ ನೋಡ್ಬೋದು ನಮ್ಮ ಸುವರ್ಣಸೌಧವನ್ನು. ನಾವು ಬೆಳಗ್ಗೆ ಮಳೆ ಇಲ್ಲ, ಇನ್ನು ಜೂನ್ ಜುಲೈ ಮಳೆ ಸ್ಟಾರ್ಟ್ ಆದರೆ ನಮಗೆ ಹೋಗೋದು ಕಷ್ಟ ಅಂತ ಹೇಳಿ ನಾನು ಮಳೆ ಸ್ಟಾರ್ಟ್ ಆಗುತ್ತಂದರೆ ಮಳೆ ಸೀಸನ್ ಸ್ಟಾರ್ಟ್ ಆಗೋಕ್ಕೂ ಮೊದಲೇ ನಾನು ಹೋಗ್ತಾ ಇದ್ದೀನಿ. ಯಾಕಂದರೆ ಅಲ್ಲಿ ಯಲ್ಲಮ್ಮ ಗುಡ್ಡದ ಹತ್ರ ತುಂಬ ಮಳೆ ಆಗುತ್ತೆ. ನೀವಿಲ್ಲಿ ನೋಡ್ಬೋದು, ನ್ಯೂಸಲ್ಲೆಲ್ಲ ತೋರಿಸ್ತಾರೆ, ತುಂಬ ಕಡೆಯಿಂದ ನೀರು ಹರಿದು ಬರುತ್ತೆ. ಹಾಗಾಗಿ ಮಳೆಗಾಲದಲ್ಲಿ ಅಲ್ಲಿ ಹೋಗೋಕ್ಕಾಗಲ್ಲ. ನನಗೆ ದಾರಿ ಮಧ್ಯದಲ್ಲಿ ನೀರ್ಲೆಹಣ್ಣು ಸಿಕ್ತು. ಇವಾಗ ನೀರ್ಲೆಹಣ್ಣು ಸೀಸನ್ನು. ನೀರ್ಲೆಹಣ್ಣು ಹೆಲ್ತಿಗೆ ತುಂಬಾ ಒಳ್ಳೆಯದು. ಕೇಳ್ತಾ ಇದ್ದೀನಿ, ಅಮ್ಮ ನೀವು ಎಷ್ಟೊತ್ತು ತನಕ ಇರ್ತೀರಾ, ಎಷ್ಟು ಬಿಸಿಲಲ್ಲಿ ಇರ್ತೀರಾ, ಮಳೆಯಲ್ಲಿ ಇರ್ತೀರಾ ಅಂತ ನಾನು ಈ ಥರ ಹಣ್ಣು ಮಾರೋರಿಗೆ, ತರಕಾರಿ ಮಾರೋರಿಗೆಲ್ಲ ನಾನು ವಿಚಾರಿಸ್ತಾನೇ ಇರ್ತೀನಿ. ಅವಳು ಕೇಳ್ತಾ ಇದ್ಲು, ಯಾರು ನಂದು ಯಾಕೆ ವಿಡಿಯೋ ಮಾಡ್ತಾ ಇದ್ದೀರಾ, ಯಾಕೆ ಕೇಳ್ತಾ ಇದ್ದೀರಾ ಅಂತ ಹೇಳಿ ಅವಳಿಗೆಲ್ಲ ಮಾತಾಡಿಸಿ ನಾನು ಮುಂದೆ ಟುವರ್ಡ್ಸ್ ಸವದತ್ತಿ ಕಡೆ ಹೋಗ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು, ಅಲ್ಲಿ ತುಂಬ ಕರಿಮಣ್ಣು ಇತ್ತು. ಇದು ಕೆಲವೊಂದು ಬೆಳೆಯಲಿಕ್ಕೆ ತುಂಬ ಶ್ರೇಷ್ಠ ಅಂತ ಹೇಳ್ಬೋದು. ಸವದತ್ತಿ ಯಲ್ಲಮ್ಮಗೆ ಎಂಟ್ರ್ ಆದಮೇಲೆ ಪಾರ್ಕಿಂಗಿಗೆ ಈ ಥರ ವ್ಯವಸ್ಥೆ ಇರುತ್ತೆ. ಇಲ್ಲಿ ಪಾರ್ಕಿಂಗ್ ಅಂತ ಏನೂ ಇರಲ್ಲ. ಪಾರ್ಕಿಂಗಿಗೆ ತುಂಬಾ ವಿಶಾಲವಾದ ಜಾಗ ಇದೆ. ನೀವಿಲ್ಲಿ ನೋಡ್ತಿರ್ಬೋದು, ನಾವಲ್ಲಿ ಪಾರ್ಕಿಂಗ್ ಮಾಡಿ ಇವಾಗ ದೇವಸ್ಥಾನದ ಕಡೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ದೇವಸ್ಥಾನದ ಹತ್ರನೇ ಗಾಡಿ ಯಾವುದು ಹೋಗಲ್ಲ, ಅಲ್ಲೇ ಪಾರ್ಕಿಂಗ್ ಹತ್ರ ನಿಲ್ಲಿಸ್ಬೇಕು. ಆಮೇಲೆ ಹೂವು, ಕಾಯಿ, ಹಣ್ಣು, ಎಡೆ ಇಡಲಿಕ್ಕೆ ಏನಾದರೂ ಸಾಮಾನು, ಉಡಿ ಸಾಮಾನು ಅಂತ ಹೇಳ್ತೀವಲ್ಲ, ಅದು ಎಲ್ಲ ನಮಗೆ ಅಲ್ಲೇ ಸಿಗುತ್ತೆ. ನೀವು ಮನೆಯಿಂದನೇ ತರಬೇಕು ಅಂತ ಏನೂ ಇಲ್ಲ. ಅಲ್ಲಿ ಈ ಥರ ಉಡಿ ಸಾಮಾನು ಅಂತಲೇ ತುಂಬ ಇಟ್ಟಿರ್ತಾರೆ. ಎಲ್ಲ ಅರಿಶಿನ, ಕುಂಕುಮ, ಉದ್ದಿನ ಕಡ್ಡೆ, ಕಾಯಿ, ಆಮೇಲೆ ಬಾಳೆಹಣ್ಣು, ಹಾರ, ಈ ಥರ ಎಲ್ಲನೂ ಅಲ್ಲೇ ಸಿಕ್ಕಿರುತ್ತೆ. ಸೊ ನಾವು ಮನೆಯಿಂದನೇ ತರಬೇಕು ಅಂತ ಏನೂ ಇಲ್ಲ, ಅಲ್ಲೇ ನಾವು ಪರ್ಚೇಸು ಮಾಡ್ಬೋದು. ಇವಾಗ ನಾವು ದೇವಸ್ಥಾನದ ಹತ್ರ ನಡ್ಕೊತ ಹೋಗ್ತಾ ಇದ್ದೀವಿ. ಪಾರ್ಕಿಂಗಿಂದ ಹಿಡಿದು ದೇವಸ್ಥಾನದವರೆಗೂ ಈ ಥರ ಎಲ್ಲ ನಿಮಗೆ ಪೂಜೆ ಸಾಮಾನು ಪ್ರತಿಯೊಂದು ನಿಮಗೆಲ್ಲ ಅಲ್ಲೇ ಸಿಗುತ್ತೆ. ನಾನು ಇಲ್ಲಿ ನಾವು ನಮ್ಮದು ಪಾದರಕ್ಷೆಗಳನ್ನು ಅಲ್ಲೇ ಬಿಟ್ಟು ನಾವು ಉಡಿ ಸಾಮಾನು ತೊಗೊಂಡು ಹೋಗ್ಬೋದು. ನಾವು ಬರೋವರೆಗೂ ನಮ್ಮ ಪಾದರಕ್ಷೆಗಳು ಅಲ್ಲೇ ಸುರಕ್ಷಿತವಾಗಿರುತ್ತೆ. ನಾನು ಉಡಿ ಸಾಮಾನು ತೊಗೊಂಡ್ಬಿಟ್ಟು ನನಗೇನು ಬೇಕೋ ಅದನ್ನು ನಾನು ಉಡಿ ಸಾಮಾನು ತೊಗೊಂಡ್ಬಿಟ್ಟು ನಾನು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲಿ ಹೇಳಿದರು, ಕಾಯಿ ಮಾರೋರು ಇವತ್ತೇನೂ ಅಷ್ಟು ರಶ್ ಇಲ್ಲ ಅಂತ ಹೇಳಿದರು. ಅದಕ್ಕೆ ನಾವು ಸುತ್ತಮುತ್ತ ಏನು ನೀವು ನೋಡ್ಬೋದು ಅಂತ ಹೇಳಿ ನಾನು ನೋಡ್ತಾ ಇದ್ದೆ. ಆಮೇಲೆ ದೇವಸ್ಥಾನದ ರಶ್ ಇಲ್ಲ ಅಂತ ಹೇಳಿದರು. ಇದಕ್ಕೂ ಮುಂಚೆ ನಾನು ಕ್ಯೂನಲ್ಲಿ ತುಂಬ ಹೊತ್ತು ನಿಂತಿದ್ದೆ. ಅಲ್ಲಿ ನನಗೆ ವಿಡಿಯೋ ತೆಗಿಲಿಕ್ಕೂ ನನಗೆ ಜಾಗ ಇರಲಿಲ್ಲ, ಅಷ್ಟೊಂದು ರಶ್ ಇತ್ತು. ಒಳಗೆ ಬಂದಮೇಲೆ ಗೊತ್ತಾಗಿದ್ದು, ನಾವು ಆ್ಯಕ್ಚುಲಿ 500 ಕೊಟ್ಟು, ಒಬ್ರಿಗೆ 500 ಟಿಕೆಟ್ ಕೊಟ್ಟು ನಾವು ಕ್ಯೂನಲ್ಲಿ ನಿಂತು ಹೋಗಿದ್ದು. ಅದಾದಮೇಲೆ ನನಗೆ ಅಲ್ಲಿ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ, ಅಷ್ಟೊಂದು ರಶ್ಶು, ನೂಕು ನುಗ್ಗಲು ಎಲ್ಲ ಇತ್ತು. ಅದಾದಮೇಲೆ ನಾನು ಎನ್ಗೊಂಡಾಗ ಬಂದೆ. ಅಲ್ಲಿ ಈ ಥರ ನೀರು ಹಾಕ್ತಾರೆ, ಮೈ ಮೇಲೆಲ್ಲ ನೀರು ಹಾಕ್ತಾರೆ. ಅದು ಎನಗೊಂಡ ಅಲ್ಲಿಗೆ ಇದು ಇದೆ, ಒಂದು ಹೊಂಡ ಇದೆ. ಅದು ಯಾವಾಗಲೂ ವರ್ಷ ಪೂರ್ತಿ ತುಂಬೇ ಇರುತ್ತಂತೆ. ಅಲ್ಲಿದು ನೀರು ಕುಡಿಯೋದು, ಸ್ನಾನ ಮಾಡೋದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಎನಗೊಂಡು ನೀರು ಬಾಟಲಲ್ಲಿ ತುಂಬ್ಕೊಂಡು ಹೋಗು, ಮನೆಯಲ್ಲಿ ಯಾರಾದರೂ ಪೇಷಂಟ್ ಇದ್ದರೆ, ಸಣ್ಣ ಮಕ್ಕಳು ಇದ್ದರೆ ಅವರಿಗೂ ಕೂಡ ಕೊಡ್ತಾರೆ. ಆದ್ದರಿಂದ ಎನಗೊಂಡದ ನೀರು ತುಂಬ ಶ್ರೇಷ್ಠ ಅಂತ ಹೇಳಿಬಿಟ್ಟು ನಾವು ಫಸ್ಟು ಅಲ್ಲಿ ದರ್ಶನ ಮಾಡಿ, ಇಲ್ಲಾಂದರೆ ಎನಗೊಂಡಾಗ ಹೋಗಿ ಅಲ್ಲಿ ನೀರು ಹಾಕ್ಕೊಂಡು ಕೆಲವೊಬ್ಬರು ಅಲ್ಲಿ ಸ್ನಾನ ಮಾಡ್ತಾರೆ, ಆಮೇಲೆ ದೇವರ ದರ್ಶನ ಮಾಡ್ತಾರೆ. ನಾವಿಲ್ಲಿ ತುಂಬ ರಶ್ ಆಗಿರೋದ್ರಿಂದ ಫಸ್ಟು ದೇವ್ರನ್ನ ದರ್ಶನ ಮಾಡ್ಕೊಂಡು ಆಮೇಲೆ ಎನಗೊಂಡಾಗ ಹೋಗಿ ನಾವು ನೀರು ಹಾಕ್ಕೊಂಡು ಬಂದ್ವಿ. ಆಮೇಲೆ ಅಲ್ಲಿದೆಲ್ಲ ಮುಗಿಸ್ಕೊಂಡು ನಾನು ಮನೆಯಿಂದನೇ ಕೆಲವೊಂದು ಸಲ ಊಟ ಕಟ್ಕೊಂಡು ಬಂದಿರ್ತೀನಿ. ಅಲ್ಲಿನೂ ನಿಮಗೆ ರೊಟ್ಟಿ, ಪಲ್ಯ, ಚಟ್ನಿ ಎಲ್ಲ ಸಿಗುತ್ತೆ. ಬಟ್ ನಾನು ಅಲ್ಲಿನೂ ತೊಗೊಂಡಿರ್ತೀನಿ, ಕೆಲವೊಂದು ಸಲ ಮನೆಯಿಂದನೂ ಕಟ್ಕೊಂಡು ಬಂದಿರ್ತೀನಿ. ಇಲ್ಲಿ ಒಂದು ದೇವಸ್ಥಾನ ಇದೆ, ಶಿವಂದು.
ಇಲ್ಲೇನೋ ಹೋಗ್ಬೇಕಾದ್ರೆ ತುಂಬ ಜನ ಇಲ್ಲಿ ಊಟ ತೊಗೊಂಡು ಊಟ ಮಾಡ್ತಾಯಿದ್ರು. ನನ್ನ ಮಗಳು ನಂದು ಮುಖ ತೋರಿಸ್ಬೇಡ, ನಿನ್ನ ಲಾಗಲ್ಲಿ ಹಾಕಬೇಡ ಅಂತ ಹೇಳ್ತಿರ್ತಾಳೆ. ನಾವಿಲ್ಲಿ ಊಟ ಆದಮೇಲೆ ಮತ್ತೆ ನಾವು ಟುವರ್ಡ್ಸ್ ಬೆಳಗಾಂ ಕಡೆ ಹೋಗ್ತಾ ಇದ್ದೀವಿ. ನಾವು ಬೆಳಗಾಂ ಕಡೆ ಹೋಗಬೇಕಾದ್ರೆ ಈ ಥರ ಮೋಡ ಕವಿದ ವಾತಾವರಣ ಇತ್ತು, ಎಲ್ಲಿ ಮಳೆ ಬರುತ್ತೋ ಅಂತ ಇತ್ತು. ಕೊನೆಗೂ ಮಳೆ ಜೋರಾಗಿ ಸುರಿದೇ ಬಿಡ್ತು. ಮಳೆಯಿಂದನೇ ನಾವು ಮನೆಗೆ ಬೆಳಗಾವಿ ತಲುಪಿದ್ವಿ. ಮತ್ತೆ ನಾನು ಎಲ್ಲಿ ಹೋದೆ, ಯಾವ ದೇವಸ್ಥಾನಕ್ಕೆ ಭೇಟಿ ಆದೆ, ಮತ್ತೇನು ಶಾಪಿಂಗ್ ಮಾಡಿದೆ ಅಂತ ಮತ್ತೆ ಮುಂದಿನ ಲಾಗಲ್ಲಿ ನಾನು ಖಂಡಿತ ನಿಮಗೆ ತಿಳಿಸ್ತೀನಿ. ನನ್ನ ಲಾಗು ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋ ಕೊನೆವರೆಗೂ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಲಾಗನ್ನು ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ.